ದೇವರಿಗೆ ಯಾವ ಎಣ್ಣೆ ಹಾಕಿ ದೀಪ ಹಚ್ಚಿದರೆ ಏನು ಫಲ? ಯಾವ ದೀಪಕ್ಕೆ ಯಾವ ಎಣ್ಣೆ? ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ದೇವರ ಪೂಜೆ ಮಾಡುವಾಗ ದೀಪ ಹಚ್ಚುವುದು ನಮ್ಮ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವದ ಆಚರಣೆಯಾಗಿದೆ. ದೀಪವು ಕೇವಲ ಬೆಳಕನ್ನು ನೀಡುವುದಲ್ಲ, ಅದು ಮನೆಯಲ್ಲಿ ಶುಭ, ಶಾಂತಿ ಮತ್ತು ಸಕಾರಾತ್ಮಕತೆಯ ಸಂಕೇತವೆಂದು ನಂಬಲಾಗಿದೆ. ಆದರೆ ಸ್ನೇಹಿತರೆ, ಯಾವ ದೇವರಿಗೆ ಯಾವ ಎಣ್ಣೆಯಿಂದ ದೀಪ ಹಚ್ಚಬೇಕು, ಯಾವ ಎಣ್ಣೆ ಬಳಸಿದರೆ ಏನು ಫಲ ಸಿಗುತ್ತದೆ ಎಂಬ ವಿಷಯವನ್ನು ಹಲವರು ತಿಳಿದುಕೊಳ್ಳಲು ಬಯಸುತ್ತಾರೆ. ಇಂದು ಈ ವಿಡಿಯೋದಲ್ಲಿ ವಿವಿಧ ಎಣ್ಣೆಗಳಿಂದ ದೀಪ ಹಚ್ಚುವುದರ ಬಗ್ಗೆ ಇರುವ ಸಾಂಪ್ರದಾಯಿಕ ನಂಬಿಕೆಗಳನ್ನು ತಿಳಿಯೋಣ. 1. ತುಪ್ಪದ ದೀಪ. ತುಪ್ಪದ ದೀಪವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ದೇವರ ಮುಂದೆ ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಶಾಂತಿ, ಸಕಾರಾತ್ಮಕ ವಾತಾವರಣ ಮತ್ತು ಆಧ್ಯಾತ್ಮಿಕ ನೆಮ್ಮದಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿ, ವಿಷ್ಣು ದೇವರು, ಗಣಪತಿ ದೇವರು ಮತ್ತು ಇಷ್ಟದೇವರ ಪೂಜೆಯಲ್ಲಿ ತುಪ್ಪದ ದೀಪ ಹಚ್ಚಬಹುದು. ದೇವರ ಮುಂದೆ ಬೆಳಗ್ಗೆ ಅಥವಾ ಸಂಜೆ ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುವುದು ಶುಭಕರವೆಂದು ನಂಬಲಾಗಿದೆ. 2. ಎಳ್ಳೆಣ್ಣೆಯ ದೀಪ. ಎಳ್ಳೆಣ್ಣೆಯ ದೀಪವನ್ನು ವಿಶೇಷವಾಗಿ ಶನಿ ದೇವರ ಆರಾಧನೆಯಲ್ಲಿ ಬಳಸಲಾಗುತ್ತದೆ. ಶನಿವಾರದಂದು ಶನಿ ದೇವರಿಗೆ ಎಳ್ಳೆಣ್ಣೆಯ ದೀಪ ಹಚ್ಚುವುದು ನಮ್ಮ ಸಂಪ್ರದಾಯದಲ್ಲಿ ಪ್ರಮುಖವಾಗಿದೆ. ಇದರಿಂದ ಜೀವನದಲ್ಲಿನ ಅಡೆತಡೆಗಳು ಕಡಿಮೆಯಾಗಲಿ, ಕಷ್ಟಗಳು ದೂರವಾಗಲಿ ಮತ್ತು ಶನಿ ದೇವರ ಅನುಗ್ರಹ ದೊರೆಯಲಿ ಎಂದು ಭಕ್ತರು ಪ್ರಾರ್ಥಿಸುತ್ತಾರೆ. ಆದರೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವಾಗ ದೇವರ ಮೇಲಿನ ಭಕ್ತಿ ಮತ್ತು ಶುದ್ಧ ಮನಸ್ಸು ಮುಖ್ಯ. 3. ಎಳ್ಳು ಮತ್ತು ಎಣ್ಣೆಯಿಂದ ದೀಪ. ಕೆಲವು ಸಂಪ್ರದಾಯಗಳಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಪಿತೃ ಕಾರ್ಯಗಳು ಅಥವಾ ವಿಶೇಷ ಧಾರ್ಮಿಕ ಆಚರಣೆಗಳಲ್ಲಿ ಬಳಸುತ್ತಾರೆ. ಇದು ನಕಾರಾತ್ಮಕತೆ ಕಡಿಮೆಯಾಗಲು ಮತ್ತು ಮನಸ್ಸಿಗೆ ನೆಮ್ಮದಿ ದೊರೆಯಲು ಸಹಾಯಕವೆಂದು ನಂಬಿಕೆಯಿದೆ. ಆದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ದೀಪ ಹಚ್ಚಬೇಕು ಎಂಬುದು ಕುಟುಂಬದ ಸಂಪ್ರದಾಯ ಮತ್ತು ಆಚರಣೆಯ ಮೇಲೆ ಅವಲಂಬಿತವಾಗಿರುತ್ತದೆ. 4. ತೆಂಗಿನ ಎಣ್ಣೆಯ ದೀಪ. ಕೆಲವು ಪ್ರದೇಶಗಳಲ್ಲಿ ದೇವರ ಪೂಜೆಯಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸುವ ಸಂಪ್ರದಾಯವಿದೆ. ತೆಂಗಿನಕಾಯಿ ಶುಭದ ಸಂಕೇತವಾಗಿರುವುದರಿಂದ ತೆಂಗಿನ ಎಣ್ಣೆಯ ದೀಪವನ್ನು ಕೆಲವು ದೇವತಾ ಆರಾಧನೆಗಳಲ್ಲಿ ಬಳಸಲಾಗುತ್ತದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳ ಕೆಲವು ಸಂಪ್ರದಾಯಗಳಲ್ಲಿ ಈ ರೀತಿಯ ದೀಪ ಹಚ್ಚುವುದನ್ನು ಕಾಣಬಹುದು. 5. ಸಾಸಿವೆ ಎಣ್ಣೆಯ ದೀಪ. ಸಾಸಿವೆ ಎಣ್ಣೆಯ ದೀಪವನ್ನು ಕೆಲವು ಸಂಪ್ರದಾಯಗಳಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಶನಿದೇವರ ಆರಾಧನೆಯಲ್ಲಿ ಕೆಲವರು ಸಾಸಿವೆ ಎಣ್ಣೆಯ ದೀಪವನ್ನು ಬಳಸುತ್ತಾರೆ. ಇದು ಸ್ಥಳೀಯ ಸಂಪ್ರದಾಯದ ಮೇಲೆ ಅವಲಂಬಿತವಾಗಿರುತ್ತದೆ. 6. ಪಂಚದೀಪದ ಎಣ್ಣೆ. ಕೆಲವು ಮನೆಗಳಲ್ಲಿ 5 ರೀತಿಯ ಎಣ್ಣೆಗಳನ್ನು ಸೇರಿಸಿ ಪಂಚದೀಪದ ಎಣ್ಣೆಯನ್ನು ಬಳಸುತ್ತಾರೆ. ಇದು 5 ತತ್ವಗಳ ಸಂಕೇತವೆಂದು ಕೆಲವರು ನಂಬುತ್ತಾರೆ. ಪೂಜೆಯ ಸಂದರ್ಭದಲ್ಲಿ ಈ ರೀತಿಯ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಶುಭ ಮತ್ತು ಸಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ ಎಂಬ ನಂಬಿಕೆ ಇದೆ. ಆದರೆ ಪಂಚದೀಪದ ಎಣ್ಣೆಯ ಸಂಯೋಜನೆ ಎಲ್ಲೆಡೆ ಒಂದೇ ರೀತಿಯಾಗಿ ಇರುವುದಿಲ್ಲ. ಆದ್ದರಿಂದ ನಿಮ್ಮ ಕುಟುಂಬದ ಸಂಪ್ರದಾಯವನ್ನು ಅನುಸರಿಸುವುದು ಉತ್ತಮ. 7. ದೇವರಿಗೆ ಯಾವ ದೀಪ ಹಚ್ಚಬೇಕು? ಶ್ರೀ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಅಥವಾ ಶುದ್ಧ ಎಣ್ಣೆಯ ದೀಪ. ಶನಿ ದೇವರಿಗೆ ಎಳ್ಳೆಣ್ಣೆಯ ದೀಪ ಅಥವಾ ಸಂಪ್ರದಾಯಾನುಸಾರ ಸಾಸಿವೆ ಎಣ್ಣೆಯ ದೀಪ. ಗಣಪತಿ ದೇವರಿಗೆ ತುಪ್ಪದ ದೀಪ. ವಿಷ್ಣು ದೇವರಿಗೆ ತುಪ್ಪದ ದೀಪ. ಶಿವನ ಆರಾಧನೆಯಲ್ಲಿ ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪವನ್ನು ಸಂಪ್ರದಾಯದಂತೆ ಬಳಸಬಹುದು. ಆದರೆ ಸ್ನೇಹಿತರೆ, ದೇವರಿಗೆ ದೀಪ ಹಚ್ಚುವಾಗ ಎಣ್ಣೆಗಿಂತ ಭಕ್ತಿ, ಶುದ್ಧತೆ ಮತ್ತು ನಂಬಿಕೆ ಮುಖ್ಯ. ದೀಪ ಹಚ್ಚುವಾಗ ಗಮನಿಸಬೇಕಾದ ಕೆಲವು ವಿಷಯಗಳು. ಮೊದಲನೆಯದಾಗಿ
ದೀಪದ ಎಣ್ಣೆ ಅಥವಾ ತುಪ್ಪ ಶುದ್ಧವಾಗಿರಬೇಕು. ಎರಡನೆಯದಾಗಿ ದೀಪದ ಬತ್ತಿ ಸ್ವಚ್ಛವಾಗಿರಬೇಕು. ಮೂರನೆಯದಾಗಿ ದೀಪ ಹಚ್ಚುವ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಾಲ್ಕನೆಯದಾಗಿ ದೀಪವನ್ನು ಹಚ್ಚಿ ತಕ್ಷಣವೇ ಆರಿಸುವ ಬದಲು ಸುರಕ್ಷಿತವಾಗಿ ಉರಿಯಲು ಬಿಡಬೇಕು. ಐದನೆಯದಾಗಿ ದೀಪವನ್ನು ಹಚ್ಚುವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿಗಿಂತ ಭಕ್ತಿ ಮತ್ತು ಸಕಾರಾತ್ಮಕ ಭಾವನೆ ಇರಲಿ. ಮುಖ್ಯವಾದ ಸಂದೇಶ: ಸ್ನೇಹಿತರೆ, ಯಾವ ಎಣ್ಣೆ ಬಳಸಿದರೆ ಖಂಡಿತವಾಗಿ ಹಣ ಬರುತ್ತದೆ, ಎಲ್ಲ ಸಮಸ್ಯೆಗಳು ತಕ್ಷಣವೇ ದೂರವಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಇವು ನಮ್ಮ ಸಂಪ್ರದಾಯಗಳಲ್ಲಿ ಇರುವ ಧಾರ್ಮಿಕ ನಂಬಿಕೆಗಳು. ದೀಪ ಹಚ್ಚುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ, ಭಕ್ತಿ ಮತ್ತು ಸಕಾರಾತ್ಮಕ ಮನೋಭಾವ ದೊರೆಯಬಹುದು. ಆದರೆ ಜೊತೆಗೆ ನಮ್ಮ ಜೀವನದಲ್ಲಿ ಪರಿಶ್ರಮ, ಒಳ್ಳೆಯ ಚಿಂತನೆ ಮತ್ತು ಸತ್ಕಾರ್ಯಗಳು ಇರಬೇಕು. ದೇವರ ಮುಂದೆ ಒಂದು ಸಣ್ಣ ದೀಪ ಹಚ್ಚುವಾಗಲೂ ನಮ್ಮ ಮನೆಯಲ್ಲಿ ಶಾಂತಿ ಇರಲಿ, ಎಲ್ಲರಿಗೂ ಆರೋಗ್ಯ ಮತ್ತು ಸಂತೋಷ ದೊರೆಯಲಿ, ನಮ್ಮ ಜೀವನದಲ್ಲಿ ಒಳ್ಳೆಯ ದಾರಿ ಸಿಗಲಿ ಎಂದು ಪ್ರಾರ್ಥಿಸಿ. ಭಕ್ತಿಯಿಂದ ಹಚ್ಚಿದ ಒಂದು ಸಣ್ಣ ದೀಪವು ನಮ್ಮ ಮನಸ್ಸಿನಲ್ಲಿ ದೊಡ್ಡ ಬೆಳಕನ್ನು ಮೂಡಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೂ ಮತ್ತು ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ. ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರ ಮೇಲೂ ಇರಲಿ. ಧನ್ಯವಾದಗಳು.